ಪೂರ್ವ ಮುಂಗಾರಿನ ಎಂಟ್ರಿಗೆ ಬೆಂಗಳೂರು ತತ್ತರಿಸಿದೆ. ಈ ವರುಣಾರ್ಭಟಕ್ಕೆ ಐಟಿ ಸಿಟಿಯ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ರಸ್ತೆಗಳೆಲ್ಲವೂ ಕೂಡ ಜಲಾವೃತ. ಎಲ್ಲಿ ನೋಡಿದ್ರು ನೀರು, ರಸ್ತೆ ತುಂಬಾ ನೀರು. ಕೆರೆನೋ ರಸ್ತೆನೋ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ ಗಾಡಿ ಓಡಿಸ್ತಾ ಇದ್ರೆ. ವರ್ತೂರು ಸಮೀಪದ ಪಡತ್ತೂರು ಬಳಿ ವರುಣನ ಅಬ್ಬರ ಹೇಗಿದೆ ಅಂತಂದ್ರೆ ರಸ್ತೆಗಳೆಲ್ಲ ಕೆರೆಗಳಂತಾಗಿದೆ. ವಾಹನಗಳು ತೇಲ್ತಾ ಇದೆ ನೀರಲ್ಲಿ. ಪಣತ್ತೂರು ಬಳಗೆರೆ ಹೊರ ವರ್ತುಲ ರಸ್ತೆಯ ಬಳಿ ಈ ಘಟನೆ ನಡೆದಿರೋದು. ಪೂರ್ವ ಮುಂಗಾರಿನ ಎಂಟ್ರಿ ಒಂಚೂರು ಬೇಗನೆ ಆಗೋಗಿದೆ. ಆ ಮುಂಗಾರಿನ ಮಳೆಗೆ ಬೆಂಗಳೂರು ತತ್ತರಿಸ್ತಾ ಇದೆ. ವಾಹನಗಳು ತೇಲ್ತಾ ಇದೆ ನೋಡಿ, ಅಲ್ಲಿ ಗಮನಿಸ್ತಾ ಇದೀವಲ್ಲ. ವಾಹನಗಳೆಲ್ಲವೂ ನಿಲ್ಸಿದ್ರು, ಪಾರ್ಕಿಂಗ್ ಮಾಡಿದ್ರು. ಅದು ರಸ್ತೆ ಅಸಲಿಗೆ, ಆದ್ರೆ ರಸ್ತೆ ಅಂತ ಗೊತ್ತಾಗಲ್ಲ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಅನೇಕ ಕಡೆಗಳಲ್ಲಿ ಅವಾಂತರಗಳಾಗಿದೆ. ಅನೇಕ ಕಡೆಗಳಲ್ಲಿ ಮರಗಳು ಧರೆಗುರುಳಿದೆ, ವಿದ್ಯುತ್ ಕಂಬಗಳು ಬಿದ್ದಿದೆ, ರಸ್ತೆಗಳ ತುಂಬಾ ನೀರು. ಆ ನೀರಿನಲ್ಲೇ ಸಂಚಾರ ಮಾಡುವಂತಹ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ. ವಾಹನ ಸವಾರರಿಗೆ ಒಂದ್ ಕಡೆ ಬಹಳ ಕಷ್ಟ, ಮತ್ತೊಂದ್ ಕಡೆ ಟ್ರಾಫಿಕ್ ಜಾಮ್, ಪರದಾಟ ಮಾತ್ರ ತಪ್ಪಲ್ಲ. ಅನೇಕ ಕಡೆಗಳಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಸಿಚುವೇಶನ್ಸ್ ಇಡೀ ಬೆಂಗಳೂರಿನಾದ್ಯಂತ. ಬೆಂಗಳೂರಿನ ರಸ್ತೆಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಅದರಲ್ಲಿ ಒಂದಷ್ಟು ಜನ ರಿಸ್ಕ್ ತಗೊಂಡು ಗಾಡಿ ಓಡಿಸೋರು ಒಂದಷ್ಟು ಕಡೆಗಳಲ್ಲ, ಆದ್ರೆ ಮತ್ತೊಂದಷ್ಟು ಕಡೆಗಳಲ್ಲಿ ಗಾಡಿ ಎಲ್ಲಿ ನಿಲ್ಸಿರ್ತಾರೋ, ಪಾರ್ಕಿಂಗ್ ಮಾಡಿರ್ತಾರೋ ಅಲ್ಲೇ ವಾಹನಗಳೆಲ್ಲವೂ ಕೂಡ ತೇಲ್ತಾ ಇದೆ. ರಾಜ್ಯದಲ್ಲಿ ಇನ್ನೂ ಕೂಡ 3-4 ದಿನ ಭಾರಿ ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇನ್ನು 3-4 ದಿನ ಇದೇ ರೀತಿ ಮಳೆ ಇರುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಬೆಂಗಳೂರು ಸೇರಿ ಬಹುತೇಕ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್. ಸಂಜೆ ವೇಳೆಗೆ ಎಂಟ್ರಿ ಕೊಡ್ತಾ ಇದ್ದಾನೆ ಈ ಮಳೆರಾಯ. ರಾಜ್ಯದ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಸಂಜೆ ನಂತರದಲ್ಲಿ ಮಳೆ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ. ಇನ್ನು 3-4 ದಿನ ಮಳೆ ಇದೆ ಅನ್ನುವಂಥ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ನೀಡಿದೆ. ಹಾಗಾಗಿ ಮಳೆ ಬರುತ್ತೆ, ನಾವು ಸನ್ನದ್ಧರಾಗಿರಬೇಕು. ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ, ರಸ್ತೆಯಲ್ಲಿ ನೀರು ನಿಲ್ಲದಂತೆ ಬೀಳುವಂಥ ಮರಗಳನ್ನ ಕಡಿಯೋದಾಗಿರ್ಬೋದು, ಇದೆಲ್ಲವೂ ಕೂಡ ಮಳೆ ಬರೋ ಮುಂಚೆನೆ ಮಾಡಬೇಕಿತ್ತು. ಆದರೆ ಅದ್ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಅದನ್ನು ಗಮನಿಸ್ತಾ ಇದ್ದೀವಿ. ಈಗ ಅದರ ಎಫೆಕ್ಟ್ ಆಗ್ತಾ ಇದೆ. ರಸ್ತೆಯಲ್ಲಿ ನೀರು ನಿಂತಿದ್ರಿಂದ ವಾಹನ ಸಂಚಾರಕ್ಕೆ ತೊಂದರೆ, ಗಂಟೆಗಟ್ಟಲೆ ಕಾಯಬೇಕು. ಮತ್ತೊಂದು ಕಡೆಯಲ್ಲಿ ಅಲ್ಲಿ ಓಡಾಡೋದಕ್ಕೂ ಆಗಲ್ಲ, ರಸ್ತೆ ತುಂಬಾ ನೀರು. ಇದೆಲ್ಲವೂ ಕೂಡ ಒಂದು ಮಳೆ ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಪರಿಸ್ಥಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದು ಮಳೆ ಬಂತು ಅಂತಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದು ಈಗಾಗಲೇ ಗಮನಿಸಿದ್ದೀವಿ. ನಿನ್ನೆಯ ಮಳೆ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿಸಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಂಜುನಾಥ್. ಖಂಡಿತ ಅಶ್ವಿನಿ, ಒಂದು ಸಾರಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮಳೆ ಬಂತು ಅಂದ್ರೆ ಈ ಬ್ರ್ಯಾಂಡ್ ಬೆಂಗಳೂರಿನ ಬಂಡವಾಳ ಬಟ ಬಯಲಾಗುತ್ತೆ. ಯಾಕಂದ್ರೆ ಮುಖ್ಯ ರಸ್ತೆಗಳೆಲ್ಲ ಕಂಪ್ಲೀಟ್ ಜಲಾವೃತವಾಗ್ತವೆ. ಸಾಕಷ್ಟು ಮನೆಗಳಿಗೆ ನೀರು ನುಗ್ತವೆ. ಒಂದ್ ಕಡೆ ವಾಹನ ಸವಾರರ ಪರದಾಟ, ಒಂದ್ ಕಡೆ ಮನೆ ಮಂದಿಗಳಿಗೆಲ್ಲ ಪರದಾಟ. ಮನೆ ಅಂದ್ರೆ ಒಂದ್ ಸಾರಿ ಮಳೆ ಬಂತು ಅಂದ್ರೆ ಮನೆಗಳಿಗೆಲ್ಲ ನೀರು ನುಗ್ಗಿ ಮನೆಯವರು ನಿದ್ದೆ ಇಲ್ಲದೆ, ಊಟ ಇಲ್ಲದೆ ಮನೆಯಿಂದ ನೀರು ಹೊರ ಹಾಕುವಂತ ಕೆಲಸ ಆಗುತ್ತೆ. ಇದು ಪ್ರತಿ ಸಾರಿನೂ ಹೀಗಾಗುತ್ತೆ. ಅಷ್ಟೇ ಅಲ್ಲದೆ ಬೆಂಗಳೂರು ನಗರದಲ್ಲಿ ಈ ಪ್ರತಿ ಸಾರಿ ಮಳೆ ಬಂದ್ರೆ ಸುಮಾರು 137 ರಸ್ತೆಗಳಲ್ಲಿ ನೀರು ನಿಲ್ಲುತ್ತೆ. ಬಿಬಿಎಂಪಿ ಅಧಿಕಾರಿಗಳು ತಕ್ಷಣ ಎಚ್ಚೆತ್ಕೋಬೇಕು ಅಂತ ಹೇಳಿ ಈಗಾಗಲೇ RTO ಪೊಲೀಸ್ ಅಧಿಕಾರಿಗಳಿಗೆ, ಬಿಬಿಎಂಪಿ ಅಧಿಕಾರಿಗಳಿಗೆ ಒಂದು ರಿಪೋರ್ಟ್ ಅನ್ನ ನೀಡಿದ್ದಾರೆ. ಆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಹೋಗಿ ಅಂತ ಸ್ಥಳವನ್ನ ಗುರುತಿಸಿ ಅಲ್ಲಿ ಸರಿ ಮಾಡುವಂತ ಕೆಲಸ ಮಾಡಲ್ಲ. ಜೊತೆಗೆ ಇನ್ನು ಪ್ರತಿ ಸಾರಿ ಮಳೆ ಬಂದ್ರೆ ರಸ್ತೆ ಮರದ ರಂಬೆ ಕೊಂಬೆಗಳೆಲ್ಲ ಬಿದ್ದು ಸಾಕಷ್ಟು ಅನಾಹುತಗಳಾಗ್ತವೆ, ಅವಾಂತರಗಳಾಗ್ತವೆ. ಆದ್ರೂ ಕೂಡ ಕೇವಲ ಅಧಿಕಾರಿಗಳು ಬರೀ ಒಂದು ಉಡಾಫೆ ಉತ್ತರವನ್ನ ಕೊಟ್ಕೊಂಡು ನಾವು ರೆಡಿ ಮಾಡ್ತಾ ಇದೀವಿ, ನಾವು ಮುಂಜಾಗ್ರತೆವಾಗಿದ್ದೀವಿ, ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ ಬಿಟ್ರೆ ಯಾವ ಒಂದು ಮಳೆಯಲ್ಲಿ ಏನು ಆಗಿಲ್ಲ, ಸಮಸ್ಯೆ ಮಳೆ ಬಂದ್ರೆ ಯಾವ್ದು ಸಮಸ್ಯೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ಅಷ್ಟರ ಮಟ್ಟಿಗೆ ಅವಾಂತರಗಳು ಆಗ್ತವೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನೆ ಬರೀ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ರೆ ಕೂಡ ಪ್ರತಿ ಸಾರಿ ಮಳೆ ಬಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಅವಾಂತರಗಳಾಗ್ತವೆ. ರಾತ್ರಿ ಕೂಡ ನಿನ್ನೆ ರಾತ್ರಿ ಸುರಿದಂತ ಸುಮಾರು 27ರಿಂದ 57 ಮಿಲಿಮೀಟರ್ ಅಷ್ಟು ಮಳೆ ಆಗಿದೆ. ಆ ಮಿಲಿಮೀಟರ್ ಅಷ್ಟು ಮಳೆ ಆಗಿದ್ರು ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತವೆ. ಇದುವರೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗಿವೆ. ಇದುವರೆಗೆ ಕೂಡ ಯಾವೊಬ್ಬ ಅಧಿಕಾರಿಗಳು ಎಲ್ಲೆಲ್ಲಿ ಏನಾಗಿದೆ ಅದ್ರ ಸಮಸ್ಯೆಯನ್ನ ಪರಿಹಾರ
ಮಾಡುವಂತ ಕೆಲಸ ಮಾಡಲ್ಲ. ಒಂದ್ ವೇಳೆ ಏನಾದ್ರೂ ಒಂದು ತಗ್ಗು ಪ್ರದೇಶಗಳಿಗೆ ಸಾಕಷ್ಟು ಸುಮಾರು 50-60 ಮನೆಗಳಿಗೆ ಏನಾದ್ರೂ ನೀರು ನುಗ್ಗಿದಾವೆ ಅಂದ್ರೆ ಅಲ್ಲಿ ಹೋಗಿ ನೆಕ್ಸ್ಟ್ ಮುಂಬರುವಂತಹ ಮಳೆಗೆ ಈ ರೀತಿ ಆಗದೆ ಇರ್ಲಿ, ಆ ರೀತಿ ಶಾಶ್ವತ ಪರಿಹಾರ ಕೊಡಬೇಕು ಅಂತೇಳಿ ಆ ನಿಟ್ಟಿನಲ್ಲಂತೂ ಕೆಲಸ ಮಾಡೋದಕ್ಕೆ ಅಧಿಕಾರಿಗಳು ಮುಂದೆ ಬರ್ತಾ ಇಲ್ಲ. ಕೇವಲ ಆ ಕ್ಷಣಕ್ಕೆ ಏನು ತಾತ್ಕಾಲಿಕ ಪರಿಹಾರವನ್ನ ಕೊಡೋದಕ್ಕೆ ಮಾತ್ರ ಅಧಿಕಾರಿ ಮುಂದೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬೆಂಗಳೂರು ನಗರದಲ್ಲಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದ್ರೆ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಿದಾವೆ. ಸೊ ಇದು ಕೇವಲ ಅಧಿಕಾರಿಗಳು ಶಾಶ್ವತ ಪರಿಹಾರ ನೀಡಕ್ ಮುಂದಾಗ್ತಿಲ್ಲ, ಕೇವಲ ತಾತ್ಕಾಲಿಕ ಪರಿಹಾರವನ್ನ ನೀಡಕ್ಕೆ ಮುಂದಾಗ್ತಾರೆ. ಸೊ ಹೀಗಾಗಿ ಸಿಟಿ ಜನರು, ಬೆಂಗಳೂರಿನ ಸಿಲಿಕಾನ್ ಸಿಟಿ ಜನರು, ವಾಹನ ಸವಾರರಾಗಿರ್ಬೋದು, ಮನೆ ಮಂದಿ ಆಗಿರ್ಬೋದು, ಎಲ್ಲರೂ ಕೂಡ ಮಳೆಯಿಂದ ಹೈರಾಣ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇನ್ನಾದ್ರೂ ಡಿಸಿಎಂ ಡಿ ಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಇನ್ನಾದ್ರೂ ಎಚ್ಚೆತ್ಕೊಂಡು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೆಲಸ ಮಾಡಿ ಎಲ್ಲಾ ಕಡೆ ಬೆಂಗಳೂರಲ್ಲಿ ಈ ರೀತಿ ಮಳೆ ಆದ್ರೆ ಯಾವುದೇ ಅವಾಂತರಗಳು ಸೃಷ್ಟಿ ಆಗದಾಗೆ ಶಾಶ್ವತ ಪರಿಹಾರ ನೀಡಬೇಕು, ಜೊತೆಗೆ ಶಾಶ್ವತ ಕೆಲಸಗಳನ್ನ ಮಾಡ್ಬೇಕು ಅಂತೇಳಿ ಹೇಳ್ಬೇಕಾಗುತ್ತೆ ಅಶ್ವಿನಿ. ಓಕೆ, ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.